Hello children. In the last class we learned about different types of fibers in the lesson fiber to fabric. Today we will going to learn animal fibers like wool and silk. Firstly we see wool. Wool comes from sheep, goat, yak and some other animals. These wool yielding animals bear hair on their body. Do you know why these animals have a thick coat of hair? Hair trap a lot of air. Air is a poor conductor of heat. So hair keeps these animals warm. Wool is derived from these hairy fibers. The hairy skin of the sheep has two types of fibers that form its fleece, the coarse bed hair and the fine soft under hair close to the skin. The fine hair provide the fibers for making wool. Some breeds of sheep possesses only fine under hair. Their parents are specially chosen to give birth to sheep which have only soft under hair. This process of selecting parents for obtaining special characters in their offspring, such as soft under hair in sheep, is termed selective breeding. ಹೌದು ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಎಳೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಎರಡು ರೀತಿಯ ಎಳೆಗಳನ್ನು ಹೊಂದಿದ್ದು ಅವು ಯಾವುದ್ಯಾವುದು ಅಂತ ಸ್ವಾಭಾವಿಕ ಎಳೆಗಳು ಮತ್ತು ನಾವು ಸಂಶ್ಲೇಷಿತ ಎಳೆಗಳು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಇಂದು ನಾವು ಈ ಒಂದು ತರಗತಿಯಲ್ಲಿ ನಾವು ಪ್ರಾಣಿಗಳ ಎಳೆಗಳು, ಉಣ್ಣೆ ಮತ್ತು ರೇಷ್ಮೆ ಇವುಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಉಣ್ಣೆ. ಉಣ್ಣೆ ಎಲ್ಲಿಂದ ನಮಗೆ ಸಿಗುತ್ತೆ, ಹೇಗೆ ದೊರೆಯುತ್ತೆ, ಅದನ್ನು ಹೇಗೆ ತಯಾರಿಸ್ತಾರೆ ಅನ್ನೋದೇ. ಉಣ್ಣೆಯನ್ನು ಕುರಿ, ಮೇಕೆ, ಯಾಕ್ ಮತ್ತು ಇತರ ಕೆಲವು ಪ್ರಾಣಿಗಳಿಂದ ಪಡಿತಾರೆ. ಉಣ್ಣೆಯನ್ನು ಉತ್ಪಾದಿಸುವಂತಹ ಈ ಒಂದು ಪ್ರಾಣಿಗಳ ಮೈ ಮೇಲೆ ದಟ್ಟವಾದಂತಹ ಕೂದಲುಗಳು ಇರ್ತವೆ. ಈ ಪ್ರಾಣಿಗಳು ಯಾಕೆ ದಟ್ಟವಾದ ಕೂದಲಿನ ಹೊದಿಕೆಯನ್ನು ಹೊಂದಿರುತ್ತೆ? ಕೂದಲು ತಮ್ಮ ನಡುವೆ ಹೆಚ್ಚು ಗಾಳಿಯನ್ನು ಹಿಡಿದಿಟ್ಕೊಳ್ಳುತ್ತೆ. ಆ ಗಾಳಿ ಏನು ಮಾಡುತ್ತೆ? ಉಷ್ಣದ ಅಲ್ಪವಾಹಕ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ಕೂದಲು ಈ ಪ್ರಾಣಿಗಳನ್ನು ಬೆಚ್ಚಗೆ ಇರುವಂತೆ ನೋಡಿಕೊಳ್ಳುತ್ತೆ. ಉಣ್ಣೆಯು ಈ ಕೂದಲಿನ ಎಳೆಗಳಿಂದ ಉತ್ಪಾದನೆ ಆಗುತ್ತೆ. ನಮ್ಮಂತೆಯೇ ಕೂದಲು ಹೊದ್ದಂತಹ ಕುರಿಗಳ ಚರ್ಮವು ಎರಡು ವಿಧವಾದಂತಹ ಎಳೆಗಳಿಂದ ಆದಂತಹ ತುಪ್ಪಳಗಳನ್ನು ಹೊಂದಿರುತ್ತೆ. ಒಂದು ಒರಟಾದ ಹೊರಕೂದಲನ್ನು ಹೊಂದಿರುತ್ತೆ, ಮತ್ತೊಂದು ಚರ್ಮಕ್ಕೆ ಹತ್ತಿರದ ನಯವಾದಂತಹ ಸೂಕ್ಷ್ಮ ಒಳಗೂದಲು ಅಥವಾ ನಯವಾದ ಕೂದಲು. ಉಣ್ಣೆಯನ್ನು ತಯಾರಿಸಲು ಬೇಕಾಗುವಂತಹ ಎಳೆಗಳನ್ನು ಇದು ಒದಗಿಸಿಕೊಡುತ್ತೆ. ಕೆಲವು ತಳಿಯ ಕುರಿಗಳು ಸೂಕ್ಷ್ಮವಾದಂತಹ ಒಳಕೂದಲುಗಳು ಆಗಿರ್ತವೆ. ನಯವಾದಂತಹ ಸೂಕ್ಷ್ಮ ಒಳಕೂದಲನ್ನೇ ಉಳ್ಳಂತಹ ಕುರಿಗಳ ಸಂತಾನಕ್ಕೆಂದು ಪೋಷಕ ಕುರಿಗಳನ್ನು ವಿಶೇಷವಾಗಿ ಆಯ್ಕೆ ಮಾಡ್ತಾರೆ. ನಯವಾದ ಒಳಕೂದಲಿನಂತಹ ವಿಶೇಷ ಲಕ್ಷಣಗಳ ಸಂತತಿಯನ್ನು ಪಡೆಯೋದಕ್ಕೆ ಪೋಷಕ ಕುರಿಗಳನ್ನು ಆಯ್ಕೆ ಮಾಡುವಂತಹ ಈ ಒಂದು ವಿಧಾನವನ್ನು ನಾವು ಆಯ್ಕೆಯ ತಳೀಕರಣ ಅಂತ ಕರಿತೀವಿ. ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಗೋ ಟು ದಿ ಅನಿಮಲ್ಸ್ ದಟ್ ಈಲ್ಡ್ wool. ಯಾವ ರೀತಿಯಾದಂತಹ ಪ್ರಾಣಿಗಳು ಉಣ್ಣೆಯನ್ನು ಉತ್ಪಾದಿಸುವಂತಹ ಪ್ರಾಣಿಗಳಾಗಿವೆ ಅನ್ನೋದನ್ನು ತಿಳಿಯೋಣ. Several breeds of sheep are found in different parts of our country. The fleece of sheep is not the only source of wool. The wool commonly available in the market is sheep wool. Wool is common in Tibet and Ladakh.
Angora wool is obtained from Angora goats found in hilly regions such as Jammu and Kashmir. Wool is also obtained from goat hair. The under fur of Kashmiri goat is very soft. It is woven into fine shawls called pashmina shawls. The fur on the body of camels is also used as wool. Llama and alpaca found in South America also yield wool. ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಕುರಿಗಳ ಅನೇಕ ತಳಿಗಳನ್ನು ನಾವು ನೋಡಬಹುದಾಗಿರುತ್ತೆ. ಕುರಿಯ ತುಪ್ಪಳ ಒಂದೇ ಉಣ್ಣೆಯ ಆಕಾರ ಅಲ್ಲದಿದ್ದರೂ, ಅದರ ಕೂದಲೊಂದೇ ಉಣ್ಣೆಯ ಆಕಾರ ಅಲ್ಲದಿದ್ದರೂ ಕೂಡ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ದೊರೆಯುವಂತಹ ಉಣ್ಣೆಗಳು ಕುರಿಯದ್ದೇ ಆಗಿರುತ್ತೆ. ಟಿಬೆಟ್ ಮತ್ತು ಲಡಾಖ್ಗಳಲ್ಲಿ ಯಾಕ್ನ ಉಣ್ಣೆಯು ಸಾಮಾನ್ಯವಾಗಿ ನಮಗೆ ದೊರೆಯುತ್ತೆ. ಜಮ್ಮು ಕಾಶ್ಮೀರದಂತಹ ಬೆಟ್ಟ ಪ್ರದೇಶಗಳಲ್ಲಿ ಅಂಗೋರಾ ಮೇಕೆಗಳಿಂದ ಉಣ್ಣೆಯನ್ನು ಪಡಿತಾರೆ. ಮೇಕೆಯ ಕೂದಲಿನಿಂದಲೂ ಉಣ್ಣೆಯನ್ನು ಪಡಿತಾರೆ. ಕಾಶ್ಮೀರಿ ಮೇಕೆಗಳ ಒಳ ತುಪ್ಪಳ ತುಂಬಾ ನಯವಾಗಿರುತ್ತೆ, ಸಾಫ್ಟಾಗಿ ಇರುತ್ತೆ. ಈ ತುಪ್ಪಳದಿಂದ ಪಶ್ಮಿನಾ ಶಾಲುಗಳು ಎಂಬಂತಹ ಉತ್ಕೃಷ್ಟವಾದಂತಹ ಶಾಲುಗಳನ್ನು ನೇಯ್ತಾರೆ. ಒಂಟೆಗಳ ಮೈಮೇಲಿನ ತುಪ್ಪಳವನ್ನು ಕೂಡ ಉಣ್ಣೆಯಾಗಿ ಬಳಸ್ತಾರೆ. ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವಂತಹ ಲಾಮಾ ಮತ್ತು ಅಲ್ಪಾಕಾ ಪ್ರಾಣಿಗಳು ಕೂಡ ಉಣ್ಣೆಯನ್ನು ನಮಗೆ ಒದಗಿಸಿ ಕೊಡುತ್ತೆ. Let us see from fibers to wool. For obtaining wool, sheep are reared. Their hair is cut and processed into wool. Let us learn about this process. Rearing and breeding of sheep. If you travel to the hills in Jammu and Kashmir, Himachal Pradesh, Uttaranchal, Arunachal Pradesh and Sikkim, or the plains of Haryana, Punjab, Rajasthan and Gujarat, you can see shepherds taking their group of sheep for grazing. Sheep are herbivores and prefer grass and leaves. Apart from grazing sheep, rearers also feed them on a mixture of pulses, corn, jowar, oil cakes and minerals. In winter, sheep are kept indoors and fed on leaves, grain and dry fodder. Sheep are reared in many parts of our country for wool. The names of some breeds of sheep reared in our country for producing wool. The quality and texture of the fibers obtained from them is also indicated in the table. Certain breeds of sheep have thick coat of hair on their body which yields good quality wool in large quantities. As mentioned earlier, these sheep are selectively bred, with one parent being a sheep of good breed. Once the reared sheep have developed a thick growth of hair is shaved off for getting wool. So now let us see some Indian breeds of sheep in this table. Name of breed: Lohi, good quality wool. The state we found in Rajasthan and Punjab. Rampur Busher, brown fleece, Uttar Pradesh and Himachal Pradesh. Nali, carpet wool, Rajasthan, Haryana, Punjab. Bhakarwal, for woolen shawls, Jammu and Kashmir. Marwari, coarse wool, Gujarat. Patanwadi, for hoisri, Gujarat. ಎಳೆಯಿಂದ ನಾವು ಉಣ್ಣೆಯನ್ನು ಹೇಗೆ ಪಡಿತೀವಿ? ಉಣ್ಣೆಯನ್ನು ಪಡೆಯೋದಕ್ಕೆ ಕುರಿಗಳನ್ನು ಸಾಕ್ತಾರೆ. ಅವುಗಳ ಕೂದಲನ್ನು ಕತ್ತರಿಸಿ ಉಣ್ಣೆಯಾಗಿ ಸಂಸ್ಕರಿಸ್ತಾರೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಹೇಗೆ ಮಾಡ್ತೀವಿ? ಕುರಿಗಳ ಸಾಕಣೆ ಮತ್ತು ತಳಿ ಅಭಿವೃದ್ಧಿ.
ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಂಚಲ, ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನ ಬೆಟ್ಟಗಳು ಅಥವಾ ಹರಿಯಾಣ, ಪಂಜಾಬ್, ರಾಜಸ್ಥಾನ್ ಮತ್ತು ಗುಜರಾತ್ನ ಮೈದಾನಗಳ ಕಡೆಗೆ ಪ್ರಯಾಣಿಸಿದರೆ ಕುರಿಗಾಹಿಗಳು ತಮ್ಮ ಕುರಿ ಮಂದೆಗಳನ್ನು ಮೇಯಿಸಲು ಕರೆದೊಯ್ಯೋದನ್ನು ನಾವು ನೋಡ್ತೇವೆ. ಕುರಿಗಳು ಸಸ್ಯಾಹಾರಿಗಳು, ಮುಖ್ಯವಾಗಿ ಹುಲ್ಲು ಮತ್ತು ಎಲೆಗಳನ್ನು ತಿಂತವೆ. ಕುರಿ ಸಾಕಾಣೆದಾರರು ಕುರಿಗಳನ್ನು ಮೇಯಿಸುವುದೇ ಅಲ್ಲದೆ ಅವುಗಳಿಗೆ ದ್ವಿದಳ ಧಾನ್ಯಗಳು, ಮೆಕ್ಕೆಜೋಳ, ಜೋಳ, ಹಿಂಡಿ ಇವುಗಳನ್ನು ಮತ್ತು ಖನಿಜ ಮಿಶ್ರಣವನ್ನು ಆಹಾರವಾಗಿ ನೀಡ್ತಾರೆ. ಚಳಿಗಾಲದಲ್ಲಿ ಕುರಿಗಳನ್ನು ಒಳಾಂಗಣಗಳಲ್ಲಿ ಕೂಡಿ ಅವುಗಳಿಗೆ ಎಲೆ, ಕಾಳು ಮತ್ತು ಒಣಮೇವನ್ನು ನೀಡ್ತಾರೆ. ನಮ್ಮ ದೇಶದ ಅನೇಕ ಭಾಗಗಳಲ್ಲಿ ಕುರಿಗಳನ್ನು ಉಣ್ಣೆಗಾಗಿ ಸಾಕ್ತಾರೆ. ಉಣ್ಣೆಯನ್ನು ಉತ್ಪಾದಿಸುವುದಕ್ಕೋಸ್ಕರ ನಮ್ಮ ದೇಶದಲ್ಲಿ ಸಾಕುವಂತಹ ಕುರಿಯ ಕೆಲವು ತಳಿಗಳ ಹೆಸರುಗಳನ್ನು ನಾವು ಈ ಒಂದು ಟೇಬಲ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಮತ್ತು ಅವುಗಳಿಂದ ದೊರೆಯುವಂತಹ ಉಣ್ಣೆಯ ಎಳೆಗಳ ಗುಣಮಟ್ಟ ಮತ್ತು ಎಳೆ ಜೋಡಣಾ ವಿನ್ಯಾಸವನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಉದಾಹರಣೆಗೆ ಲೋಹಿ, ಇದು ಉತ್ತಮ ಗುಣಮಟ್ಟದ ಉಣ್ಣೆಯಾಗಿದ್ದು ಇದು ನಮಗೆ ರಾಜಸ್ಥಾನ ಮತ್ತು ಪಂಜಾಬಲ್ಲಿ ದೊರಕುತ್ತೆ. ರಾಂಪುರ್ ಬಶೇರ್ ಕಂದು ತುಪ್ಪಳವನ್ನು ಹೊಂದಿದ್ದು ಉತ್ತರ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಇದನ್ನು ನಾವು ನೋಡ್ತೇವೆ. ನಾಲಿ ನೆಲೆಹಾಸಿನ ಉಣ್ಣೆಯಾಗಿದ್ದು ಇದು ರಾಜಸ್ಥಾನ, ಹರಿಯಾಣ, ಪಂಜಾಬಲ್ಲಿ ಕಂಡುಬರುತ್ತೆ. ಬಕರ್ವಾಲ್ ಇದು ಉಣ್ಣೆಯ ಶಾಲುಗಳಿಗಾಗಿ ಇವುಗಳನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಳಸ್ತಾರೆ. ಮಾರ್ವಾರಿ ಒರಟು ಉಣ್ಣೆಯನ್ನು ಹೊಂದಿದ್ದು ಗುಜರಾತ್ನಲ್ಲಿ ನಾವು ಕಾಣಬಹುದಾಗಿರುತ್ತೆ. ಪಠಾನ್ವಾಡಿ ಇದು ಒಳ ಉಡುಪುಗಳಿಗಾಗಿ ಗುಜರಾತ್ನಲ್ಲಿ ಬಳಸುವಂತಹ ಒಂದು ತಳಿಯಾಗಿದೆ. ಕುರಿಯ ಕೆಲವು ತಳಿಗಳು ತಮ್ಮ ದೇಹದ ಮೇಲೆ ದಟ್ಟ ಕೂದಲಿನ ಹೊದಿಕೆಯುಳ್ಳದ್ದಾಗಿರುತ್ತೆ. ಅವುಗಳು ಉತ್ತಮ ಗುಣಮಟ್ಟದ ಉಣ್ಣೆಯನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದಿಸುತ್ತೆ. ಈಗಾಗಲೇ ತಿಳಿಸಿದಂತೆ ಈ ಒಂದು ಕುರಿಗಳನ್ನು ಉತ್ತಮ ತಳಿಯ ಪೋಷಕ ಕುರಿಗಳಿಂದ ಆಯ್ಕೆಯ ತಳೀಕರಣ ಮಾಡ್ತಾರೆ. ಸಾಕಿದ ಕುರಿಗಳ ಮೈ ಮೇಲೆ ದಟ್ಟವಾದ ಕೂದಲು ಬೆಳೆಯುತ್ತಿದ್ದಂತೆ ಉಣ್ಣೆಯನ್ನು ಪಡೆಯುವುದಕ್ಕೋಸ್ಕರ ಅವುಗಳ ಮೈ ಮೇಲಿನ ಕೂದಲನ್ನು ಕತ್ತರಿಸ್ತಾರೆ. Now let us see processing fibers into wool. The wool which is used for knitting sweaters or for weaving shawls is the finished product of a long process which involves the following steps. The first step is the fleece of the sheep along with a thin layer of skin is removed from its body. This process is called shearing. The machines similar to those used by barbers are used to shave off hair. Usually hair are removed during the hot weather. This enables sheep to survive without their protective coat of hair. The hair provide woolen fibers. Woolen fibers are then processed to obtain woolen yarn. Shearing does not hurt the sheep just as it does not hurt when you get a hair cut or your father shaves his beard. Do you know why? The uppermost layer of the skin is dead. Also, the hair of sheep grow again just as your hair does. ಈ ಎಳೆಯನ್ನು ಉಣ್ಣೆಯಾಗಿ ಸಂಸ್ಕರಿಸುವುದು ಹೇಗೆ ಅಂತಂದರೆ, ಸ್ವೆಟರ್ಗಳನ್ನು ಹೆಣೆಯೋದಕ್ಕೆ ಅಥವಾ ಶಾಲುಗಳನ್ನು ನೇಯೋದಕ್ಕೆ ಬಳಸುವಂತಹ ಉಣ್ಣೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತೆ. ಮೊದಲನೇ ಹಂತ, ಕುರಿಯ ಮೈಯಿಂದ ತುಪ್ಪಳವನ್ನು ಅತ್ಯಂತ ತೆಳುವಾದ ಚರ್ಮದೊಂದಿಗೆ ಬೇರ್ಪಡಿಸ್ತಾರೆ. ಈ ಒಂದು ಕ್ರಿಯೆಯನ್ನು ನಾವು ಕತ್ತರಿಸುವಿಕೆ ಅಥವಾ ಶೇರಿಂಗ್ ಅಂತ ಕರಿತೀವಿ. ಇಲ್ಲಿ ಕೂದಲನ್ನು ಬೋಳಿಸೋದಕ್ಕೆ ಕ್ಷೌರಿಕರು ಬಳಸುವಂತಹ ಯಂತ್ರಗಳನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಸೆಕೆಯ ಹವಾಮಾನವಿರುವಾಗ ಕೂದಲನ್ನು ತೆಗಿತಾರೆ. ಇದರಿಂದಾಗಿ ಕೂದಲಿನ ರಕ್ಷಣಾ ಹೊದಿಕೆ ಇಲ್ಲದೇ ಇದ್ದರೂ ಕೂಡ ಕುರಿಗಳು ಬದುಕ್ತವೆ. ಕೂದಲು ಉಣ್ಣೆಯ ಎಳೆಗಳನ್ನು ಒದಗಿಸುತ್ತೆ. ಈ ಉಣ್ಣೆಯ ಎಲೆಗಳನ್ನು ಸಂಸ್ಕರಿಸಿದ ನಂತರ ಉಣ್ಣೆಯ ನೂಲನ್ನು ಉತ್ಪಾದಿಸ್ತಾರೆ. ನಿಮ್ಮ ಕೂದಲನ್ನು ಕತ್ತರಿಸುವಾಗ ಅಥವಾ ನಿಮ್ಮ ತಂದೆಯ ಗಡ್ಡವನ್ನು ಬೋಳಿಸುವಾಗ ನೀವು ನೋಡೇ ಇರ್ತೀರ.
ಹಾಗೆ ಕುರಿಯ ಕೂದಲನ್ನು ಕತ್ತರಿಸುವಾಗಲೂ ಕೂಡ ಅದಕ್ಕೆ ನೋವಾಗೋದಿಲ್ಲ, ಏಕೆಂದರೆ ಚರ್ಮದ ಅತ್ಯಂತ ಮೇಲ್ಪದರವು ನಿರ್ಜೀವವಾಗಿರುವಂಥದ್ದಾಗಿರುತ್ತೆ. ಅಲ್ಲದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಜೀವ ಇರೋಲ್ಲ. ಅಲ್ಲದೆ ನಿಮ್ಮ ಕೂದಲಿನಂತೆಯೇ ಕುರಿಗಳು ಕೂಡ ಪುನಃ ಬೆಳೆಯುತ್ತೆ, ಕುರಿಗಳ ಕೂದಲು ಕೂಡ ಪುನಃ ಬೆಳೆಯುವಂಥದ್ದು ಆಗಿರುತ್ತೆ. Next step is the sheared skin with hair is thoroughly washed in tanks to remove grease, dust and dirt. This is called the scouring. Nowadays scouring is done by machines. ಎರಡನೇ ಹಂತ ಅಂದರೆ ನಾವು ಕೂದಲನ್ನು ಕತ್ತರಿಸಿದ ನಂತರ ಆ ಕತ್ತರಿಸಿದ ತೆಳು ಚರ್ಮದೊಂದಿಗೆ ಇರುವಂತಹ ಕೂದಲನ್ನು ನೀರಿನ ತೊಟ್ಟಿಗಳಲ್ಲಿ ಹಾಕಿ ಅದನ್ನು ಚೆನ್ನಾಗಿ ತೊಳೆಯುವಂಥದ್ದು. ಅವುಗಳಲ್ಲಿರುವಂತಹ ಜಿಡ್ಡು, ಧೂಳು ಮತ್ತು ಕೊಳೆಯನ್ನು ತೆಗಿತಾರೆ. ಇದನ್ನು ಉಜ್ಜಿ ಶುಭ್ರಗೊಳಿಸುವಿಕೆ ಅಥವಾ ಸ್ಕೌರಿಂಗ್ ಅಂತ ಕರೀತಾರೆ. ಇದು ಎರಡನೇ ಹಂತ ಆಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೀಗೆ ಈ ಒಂದು ಕ್ರಿಯೆಯನ್ನು ಮಾಡೋದಕ್ಕೆ ಯಂತ್ರಗಳನ್ನು ಬಳಸ್ತಾರೆ. The next step is after scouring, sorting is done. The hairy skin is sent to a factory where hair of different textures are separated or sorted. ಮೂರನೇ ಹಂತ ಅಂದರೆ ಉಜ್ಜಿ ಶುಭ್ರಗೊಳಿಸಿದ ನಂತರ ಆ ಎಳೆಗಳನ್ನು ಏನು ಮಾಡ್ತಾರೆ ಅಂದರೆ ಒಂದು ವಿಂಗಡಣೆಯನ್ನು ಮಾಡ್ತಾರೆ. ಸಾರ್ಟಿಂಗ್ ಅಂದರೆ ವಿಂಗಡಣೆಯನ್ನು ಮಾಡ್ತಾರೆ. ಚರ್ಮದೊಂದಿಗಿರುವಂತಹ ಕೂದಲನ್ನು ಕಾರ್ಖಾನೆಗಳಿಗೆ ಸಾಗಿಸ್ತಾರೆ. ಅಲ್ಲಿ ಬೇರೆ ಬೇರೆ ಎಳೆ ಜೋಡಣಾ ವಿನ್ಯಾಸದ ಕೂದಲುಗಳನ್ನು ಕೂಡ ಬೇರ್ಪಡಿಸಲಾಗುತ್ತೆ. The next step, the small fluffy fibers called burrs are picked out from the hair. These are the same burrs which sometimes appears on your sweaters. The fibers are scoured again and dried. This is the wool ready to be drawn into fibers. This process is also called drying. ನಾಲ್ಕನೇ ಹಂತ ಈ ಪುರುಳೆಗಳು ಅಥವಾ ಬರ್ಸ್ ಅನ್ನೋದಿರುತ್ತಲ್ವ ಎಂದು ಕರೆಯಲ್ಪಡುವಂತಹ ಒಂದು ನಯವಾದ ಕೂದಲಿನ ಸಣ್ಣ ಎಳೆಗಳನ್ನು ಏನು ಮಾಡ್ತಾರೆ, ತೆಗಿತಾರೆ. ಇವು ಕೆಲವೊಮ್ಮೆ ಸ್ವೆಟರ್ಗಳಲ್ಲಿ ಕಂಡುಬರುವಂತಹ ಒಂದು ಸಣ್ಣ ಎಳೆಗಳನ್ನು ನಾವು ಅಲ್ಲಿ ನೋಡಬಹುದು. ಈ ಎಳೆಗಳನ್ನು ಏನು ಮಾಡ್ತಾರೆ, ಇನ್ನೊಮ್ಮೆ ಉಜ್ಜಿ ಚೆನ್ನಾಗಿ ತೊಳೆದು ಒಣಗಿಸ್ತಾರೆ. ಇದನ್ನು ಡ್ರೈಯಿಂಗ್ ಅಂತ ಕರೀತಾರೆ. ಇದು ಎಳೆಗಳನ್ನು ಬೇರ್ಪಡಿಸೋದಕ್ಕೆ ಸಿದ್ಧವಾದಂತಹ ಒಂದು ಉಣ್ಣೆ ಆಗಿರುತ್ತೆ. The fifth step is the fibers can be dyed in various colors as the natural fleece of sheep and goats is black, brown or white. It is called dyeing. ನೋಡಿ, ಐದನೇ ಬಾರಿ ಏನು ಮಾಡ್ತಾರೆ, ನಾಲ್ಕನೇದರಲ್ಲಿ ಏನು ಮಾಡಿದ್ವು, ಎಳೆಗಳನ್ನು ತೆಗೆದು ಅದನ್ನು ಒಣಗಿಸ್ತಾರೆ. ಐದನೇ ಹಂತದಲ್ಲಿ ಕುರಿ ಮತ್ತು ಮೇಕೆಗಳ ನೈಸರ್ಗಿಕ ತುಪ್ಪಳವನ್ನು ಕಪ್ಪು, ಕಂದು ಅಥವಾ ಬಿಳಿಯ ಬಣ್ಣದ್ದಾಗಿ ಮಾಡ್ತಾರೆ. ಈ ಎಳೆಗಳಿಗೆ ವೈವಿಧ್ಯಮಯ ಬಣ್ಣಗಳನ್ನು ನೀಡ್ತಾರೆ. ಇದನ್ನು ನಾವು ಡೈಯಿಂಗ್ ಅಂತ ಕರಿತೀವಿ. The sixth step is the fibers are straightened, combed and rolled into yarn. The longer fibers are made into wool for sweaters and the shorter fibers are spun and woven into the woolen cloth. ಈ ಒಂದು ಆರನೇ ಹಂತದಲ್ಲಿ ಈ ಎಳೆಗಳನ್ನು ಏನು ಮಾಡ್ತಾರೆ, ನೇರಗೊಳಿಸಿ ಬಾಚಿ ಸಿಕ್ಕನ್ನು ಬಿಡಿಸಲಾಗುತ್ತೆ. ನಂತರ ಆ ನೂಲುಗಳಾಗಿ ಸುತ್ತಾರೆ. ಅದು ಉದ್ದವಾದ ಎಳೆಗಳನ್ನು ಏನು ಮಾಡ್ತಾರೆ, ಸ್ವೆಟರ್ಗಳನ್ನು ಮಾಡೋದಕ್ಕೆ ಬಳಸ್ತಾರೆ. ತುಂಡಾದ ಎಳೆಗಳನ್ನು ಹೊಸೆದು ನಂತರ ಅದನ್ನು ಮತ್ತೆ ಉಣ್ಣೆ ಬಟ್ಟೆಯಾಗಿ ನೇಯೋದಕ್ಕೆ ಮಾಡ್ತಾರೆ. ಹೀಗೆ ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸುವಂತಹ ಪ್ರಕ್ರಿಯೆಯನ್ನು ನಾವು ಹೀಗೆ ಒಂದು 6 ಹಂತಗಳಲ್ಲಿ ಮಾಡ್ತೇವೆ. ಒಂದು ಶೀರಿಂಗ್, ಸ್ಕೌರಿಂಗ್, ಸಾರ್ಟಿಂಗ್, ಕ್ಲೀನಿಂಗ್ ಆಫ್ ಬರ್ಸ್, ರೋಲಿಂಗ್ ಆ್ಯಂಡ್ ಡೈಯಿಂಗ್. ಕತ್ತರಿಸುವಿಕೆ, ಉಜ್ಜಿ ಶುಭ್ರಗೊಳಿಸುವಿಕೆ, ವಿಂಗಡಿಸುವಿಕೆ, ಪುರುಳೆಗಳನ್ನು ಸ್ವಚ್ಛಗೊಳಿಸುವಿಕೆ, ಬಣ್ಣ ನೀಡುವಿಕೆ, ಸುತ್ತುವಿಕೆ ಎಂಬಂತಹ 6 ಹಂತಗಳಲ್ಲಿ ನಾವು ನಾರನ್ನು ಉಣ್ಣೆಯಾಗಿ ಸಂಸ್ಕರಿಸಲಾಗುತ್ತೆ. ಥ್ಯಾಂಕ್ ಯು.